ಸಮುದಾಯ ಭವನಗಳ ಸದುಪಯೋಗ ಪಡೆದುಕೊಳ್ಳಿ. ಶಾಸಕ ರಾಜು ಕಾಗೆ. ಕಾಗವಾಡ. ಸರ್ಕಾರ ಸಮುದಾಯ ಭವನಗಳಿಗೆ ಹೆಚ್ಚಿನ ಅನುದಾನ ನೀಡುತ್ತಿದ್ದು, ಸಾರ್ವಜನಿಕರು ಅದರ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಶಾಸಕ ರಾಜು ಕಾಗೆ ಹೇಳಿದರು. ಅವರು ಗುರುವಾರ ದಿನಾಂಕ 17ರಂದು ಕಾಗವಾಡ ಮತಕ್ಷೇತ್ರದ ಐನಾಪುರ ಗ್ರಾಮದ ಪದ್ಮಾವತಿ ಯುವಕ ಮಂಡಳದ ಸಮುದಾಯ ಭವನ ಹಾಗೂ ನಾಯಿಕ ಓಣಿಯಲ್ಲಿ ಸಮುದಾಯ ಭವನ, ಮೂಳೆ ಗ್ರಾಮದ ಕೋಳೇಕರ ಓಣಿಯಲ್ಲಿ ಸಮುದಾಯ ಭವನ, ಶಿವ ಬಸವ ಭಜನಾ ಮಂಡಲ ಹತ್ತಿರ ಸಮುದಾಯ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಾ, ಸಮುದಾಯ ಭವನಗಳಲ್ಲಿ ಸಾರ್ವಜನಿಕರ ಹಾಗೂ ಮಹಿಳೆಯರ ಸಬಲೀಕರಣಗೊಳಿಸುವ ಕಾರ್ಯಗಳನ್ನು ಹಮ್ಮಿಕೊಂಡು ಅವುಗಳ ಸದುಪಯೋಗ ಕಾರ್ಯವಾಗುವಂತೆ ನೋಡಿಕೊಳ್ಳಬೇಕು ಎಂದರು. ಏನಾಗ್ತಾ ಇದೆ, ನಾವೆಲ್ಲ ಸಮುದಾಯ ಭವನಗಳನ್ನ ಎಸ್ಸಿಪಿ ಟಿಸಿಪಿ ನೀರಾವರಿ ಕೇಂದ್ರದಿಂದ ನಿರ್ಮಾಣ ಮಾಡೋದ್ರಿಂದ ಎಲ್ಲ ಹಳ್ಳಿಗಳಿಗೆ 10 ಲಕ್ಷ ರೂಪಾಯಿ ಸಮುದಾಯ ಭವನ ಮತ್ತು 20 ಲಕ್ಷ ರೂಪಾಯಿ ರೋಡ್ ಆದ್ರೆ ಏನಾಗಿದೆ, ಸಮುದಾಯ ಭವನಗಳನ್ನ ಯೂಸ್ ಮಾಡೋದಕ್ಕೆ ಅವು ಎಲ್ಲ ಬಾಧ ಆಗ್ತದೆ. ಇಲ್ಲೇ ಚಿಕ್ಕನ್ ಸಾಹೇಬ್ ಇದ್ದಾರೆ, ನಾವೆಲ್ಲ MLA ಆಗಿದ್ದೇವೆ. ನಾನು ಅನಿಸುತ್ತೆ ಐ ಥಿಂಕ್ 30 ವರ್ಷದಿಂದ ಕಟ್ಟಿದ್ರು. ಯಂತ್ರ ಮಾಡೋಣ ಅವ್ರಿಗೆ ಯಂತ್ರಗಳು ಬಿಡಿದ್ರು. ಈಗೆಲ್ಲ ಯಂತ್ರಗಳು ಬಿಡಿದ್ರೆ ಎಷ್ಟು 1,000-2,000 ಬಿಡಿದ್ರೆ ಈ ಶೆರ್ವಾಳದಾಗ 1400 ಯಂತ್ರ ಇದ್ದಾವೆ. ಶೆರ್ವಾಳದಾಗ ಆ ಹೆಣ್ಮಕ್ಳಿಗೆ ಯಂತ್ರಗಳು ಕೊಟ್ಟು ಇಂಥ ಎಲ್ಲಿ ಸಮುದಾಯಗಳು ಖಾಲಿ ಇದಾವಲ್ಲ ಅಲ್ಲಿ ಅವರು ಸಾಮೂಹಿಕ ಒಂದು ಹೊಲಿಗೆಯನ್ನ ರೂಪಿಸಿದ ಎಷ್ಟೋ ಸಲ ಭಾಷೆ ಅಂತ ಹೇಳಿದೆ. ಯಾರು ಮಾಡ್ಲಾಗ್ತಾ ಇರಲ್ಲ. ಸಮುದಾಯ ಭವನ ಕಟ್ಟಿ ಇಲ್ಲಿ ಮದುವೆ ಕಾರ್ಯಕ್ರಮ, ಈ ಕೂಸ ಭಾಷೆ ಬರ್ತ್ಡೇ ಇನ್ನೊಂದು ಸಮುದಾಯ ಭವನಗಳು ನಾವು ಕಟ್ಟಿ ಅದು ತಗದೇ ನೀವು ಸರ್ಕಾರದಿಂದ 20 ಲಕ್ಷ 30 ಲಕ್ಷ ನಾವು ಖರ್ಚು ಮಾಡ್ತೀವಿ. ಅದು ಜನರಿಗೆ ಉಪಯೋಗ ಆಗಬೇಕು, ಯೂಸ್ ಆಗಬೇಕು ಅನ್ನೋದೇ ನನ್ನ ಉದ್ದೇಶ.